ಇದು ಸಚಿವ ಜಮೀರ್ ಇಲಾಖೆಯಲ್ಲಿನ ಕರ್ಮಕಾಂಡದ ಸುದ್ದಿ. ಈ ಸುದ್ದಿಯನ್ನ ವಸತಿ ಸಚಿವರು ಒಮ್ಮೆ ನೋಡಲೇಬೇಕು, ಉಳಿದವರು ಗಮನಿಸಬೇಕು. ವಸತಿ ಇಲಾಖೆಯಲ್ಲಿ ಹೇಗೆಲ್ಲ ಬೋಗಸ್ ನಡೀತಿದೆ ಅನ್ನೋದನ್ನ ನಾವು ಹೇಳ್ತೀವಿ. ದಾಖಲೆ ಸಮೇತ ವಸತಿ ಇಲಾಖೆಯ ದೊಡ್ಡ ಕರ್ಮಕಾಂಡ ಬಯಲಾಗಿದೆ. ಕಾನೂನಿಗೆ ಮಣ್ಣು ಎರಚಿ ಅಧಿಕಾರಿ ಕಾಂಟ್ರಾಕ್ಟರ್ಗಳಿಂದ ಹಗರಣ. ಸಚಿವ ಜಮೀರ್ ಅಹಮದ್ ಖಾನ್ ರವರ ಇಲಾಖೆಯ ಕರ್ಮಕಾಂಡ ಇದು. ಈ ಸುದ್ದಿಯನ್ನು ವಸತಿ ಸಚಿವರು ಒಮ್ಮೆ ನೋಡಲೇಬೇಕು. ವಸತಿ ಇಲಾಖೆಯಲ್ಲಿ ಹೇಗೆಲ್ಲ ಬೋಗಸ್ ನಡೀತಾ ಇದೆ ಅನ್ನೋದನ್ನ ನೋಡಿ. ದಾಖಲೆ ಸಮೇತ ವಸತಿ ಇಲಾಖೆಯ ದೊಡ್ಡ ಕರ್ಮಕಾಂಡ. ಕಾನೂನಿಗೆ ಮಣ್ಣು ಎರಚಿ ಅಧಿಕಾರಿ ಕಾಂಟ್ರಾಕ್ಟ್ಗಳಿಂದ ಹಗರಣ. ಹಾಗಾದ್ರೆ ವಸತಿ ಇಲಾಖೆಯಲ್ಲಿನ ಬೃಹತ್ ಹಗರಣ ಏನ್ ಗೊತ್ತಾ? ಇದು ಸಚಿವ ಜಮೀರ್ ಇಲಾಖೆಯಲ್ಲಿನ ಕರ್ಮಕಾಂಡ. ಯಾವುದೇ ಇಲಾಖೆ ಆಗಿರಲಿ, ಅಲ್ಲಿ ಅಕ್ರಮಗಳು ನಡೆಯಕೂಡದು, ಜನವಿರೋಧಿ ಕೃತ್ಯಗಳು ಆಗಕೂಡದು. ವಸತಿ ಇಲಾಖೆಯಲ್ಲಿ ಹೇಗೆಲ್ಲ ಬೋಗಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ದಾಖಲೆ ಸಮೇತ ವಸತಿ ಇಲಾಖೆಯ ಕರ್ಮಕಾಂಡ ಇದು. ಇದು ಸ್ಲಂ ಬೋರ್ಡ್ನಲ್ಲಿ ನಡೆದಿರುವ ಬೃಹತ್ ಹಗರಣವಂತೆ. ಸ್ಲಂ ಬೋರ್ಡ್ಗೆ ಯಾಮಾರಿಸಿ ಕೋಟಿ ಕೋಟಿ ಟೆಂಡರ್ ಕಾಮಗಾರಿ. ಅರ್ಹತೆ ಇಲ್ಲದಿದ್ದರೂ ಸ್ಲಂ ಬೋರ್ಡ್ ಟೆಂಡರ್ ಪಡೆದ್ರ ಆ ಕಾಂಟ್ರಾಕ್ಟರ್. ಹಾಗಾದ್ರೆ ಆ ಕಾಂಟ್ರಾಕ್ಟರ್ ಯಾರು? ಸ್ಲಂ ಬೋರ್ಡ್ ಅಧಿಕಾರಿಗಳು ಈ ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ಕೊಟ್ಟಿದ್ದು ಯಾಕೆ ಮತ್ತು ಹೇಗೆ? ಇದು ಸ್ಲಂ ಬೋರ್ಡ್ನಲ್ಲಿ ನಡೆದಿರುವ ಅತಿ ದೊಡ್ಡ ಹಗರಣ. ಸ್ಲಂ ಬೋರ್ಡ್ಗೆ ಯಾಮಾರಿಸಿ ಕೋಟಿ ಕೋಟಿ ಟೆಂಡರ್ ಕಾಮಗಾರಿ. ಅರ್ಹತೆ ಇಲ್ಲದಿದ್ದರೂ ಸ್ಲಂ ಬೋರ್ಡ್ ಟೆಂಡರ್ ಪಡೆದ್ರ ಆ ಕಾಂಟ್ರಾಕ್ಟರ್. ಸ್ಲಂ ಬೋರ್ಡ್ ಅಧಿಕಾರಿಗಳು ಈ ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ಕೊಟ್ಟಿದ್ದು ಹೇಗೆ? ಟೆಂಡರ್ ಕೊಡೋದಕ್ಕೂ ಒಂದು ಸ್ಟ್ಯಾಂಡರ್ಡ್ ಇದೆ, ಒಂದು ಮಾನದಂಡ ಇದೆ. ಯಾರು ಡಿಸರ್ವ್ಡೋ, ಯಾರು ಅರ್ಹರೋ ಅವರಿಗೆ ಟೆಂಡರ್ ಹೋಗಬೇಕು. ಅದಕ್ಕೊಂದು ರೀತಿ ರಿವಾಜುಗಳಿದ್ದಾವೆ. ಬಂದ ಕೊಟ್ಟ ಅಂತ ಆಗಲ್ಲ. ಅದರಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಫೋರ್ಜರಿ ಸರ್ಟಿಫಿಕೇಟ್ ನೀಡಿ, ನಕಲಿ ದಾಖಲೆ ನೀಡಿ ಟೆಂಡರ್ ಪಡೆದಿರುವ ಖತರ್ನಾಕ್ ಗುತ್ತಿಗೆದಾರ. ಸ್ಲಂ ಬೋರ್ಡ್ನಲ್ಲಿ ಕಾಂಟ್ರಾಕ್ಟರ್ ಚಂದನ್ನಿಂದ ನಡೆದಿದೆ ದೊಡ್ಡ ಪ್ರಮಾದ, ಅತಿ ದೊಡ್ಡ ಪ್ರಮಾದ ಇದು. ಸ್ಲಂ ಬೋರ್ಡ್ನಲ್ಲಿ ಟೆಂಡರ್ ಪಡೆಯೋದಕ್ಕೆ ಆಂಧ್ರದಿಂದ ನಕಲಿ ವರ್ಕ್ ಡನ್ ಸರ್ಟಿಫಿಕೇಟ್ ಕೊಡ್ತಾರೆ. ಚಂದನ್ ಎಂಬುವ ಕಾಂಟ್ರಾಕ್ಟರ್ ಯಾವುದೇ ಟೆಂಡರ್ ಪಡೆಯೋದಕ್ಕೂ ಅನರ್ಹ, ಆತ ಅರ್ಹನೇ ಅಲ್ಲ. ಇದು ಸ್ಲಂ ಬೋರ್ಡ್ನಲ್ಲಿ ನಡೆದಿರುವ ಬೃಹತ್ ಹಗರಣ. ಹೆಂಗ್ ಕೊಟ್ರಿ ನೀವು ಚಂದನ್ ಅನ್ನೋ ಕಾಂಟ್ರಾಕ್ಟರಿಗೆ? ಆತ ಯಾವುದಕ್ಕೂ ಕೂಡ, ಯಾವುದೇ ಟೆಂಡರ್ ಪಡೆಯೋದಕ್ಕೂ ಕೂಡ ಅರ್ಹನಲ್ಲ. ಅರ್ಹನಲ್ಲದೆ ಇರ್ತಕ್ಕಂತಹ ಒಬ್ಬ ಖಾಸಗಿ ಕಾಂಟ್ರಾಕ್ಟರಿಗೆ ನೀವು ಟೆಂಡರ್ ಅನ್ನ ಮಾಡಿ ಕೊಡ್ತೀರಿ, ಅದಕ್ಕೊಂದಷ್ಟು ದಾಖಲೆಗಳನ್ನ ಬೋಗಸ್ ಮಾಡ್ಕೋತೀರಿ, ಅದಕ್ಕೊಂದು ರೆಕಾರ್ಡ್ಸ್ಗಳನ್ನ ಸೃಷ್ಟಿ ಮಾಡ್ಕೋತೀರಿ ಅನ್ನುವುದಾದ್ರೆ ನಿಮ್ಮಲ್ಲಿ ಕಾನೂನಿನ ಭಯ ಇಲ್ಲ, ನಿಮ್ಮನ್ನ ಇಲಾಖೆ ಗಮನಿಸ್ತಾ ಇದೆ ಅನ್ನೋ ಯಾವ ಆತಂಕವೂ ಇಲ್ಲ. ನಿಮ್ಮ ಇಲಾಖೆಯಲ್ಲಿ ಈ ತರಹದ್ದೊಂದು ಕೃತ್ಯ ಮಾಡಿದ್ರೆ ನಾಳೆ ದಿನ ತಗಲಾಕೊಳ್ತೀವಿ ಅನ್ನೋ ಯಾವ ಮುಂಜಾಗ್ರತಾ ಕ್ರಮವೂ ನಿಮ್ಮಲ್ಲಿಲ್ಲ. ಅಕ್ರಮವಾಗಿ ಟೆಂಡರ್ ಪಡೆದ ಮೇಲೆ ಕಾಮಗಾರಿ ಮಾಡಿದ್ರ ಆ ಕಾಂಟ್ರಾಕ್ಟರ್. ಸ್ಲಂ ಬೋರ್ಡ್ಗೆ ಮಾಡಿರುವ ದೋಖಾದ ಕತೆ ದಾಖಲೆ ಸಮೇತ ಹೇಳ್ತಾ ಇದ್ದೀವಿ. ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಫೋರ್ಜರಿ ಸರ್ಟಿಫಿಕೇಟ್ ನೀಡಿ ವಂಚನೆ ಮಾಡಲಾಗಿತ್ತು. ನಕಲಿ ದಾಖಲೆ ನೀಡಿ ಟೆಂಡರ್ ಪಡೆದಿರುವ ಖತರ್ನಾಕ್ ಗುತ್ತಿಗೆದಾರ. ಇನ್ನು ಸ್ಲಂ ಬೋರ್ಡ್ನಲ್ಲಿ ಕಾಂಟ್ರಾಕ್ಟರ್ ಚಂದನ್ನಿಂದ ನಡೆದಿರುವಂತಹ ಪ್ರಮಾದ ಇದು. ಸ್ಲಂ ಬೋರ್ಡ್ನಲ್ಲಿ ಟೆಂಡರ್ ಪಡೆಯೋದಕ್ಕೆ ಆಂಧ್ರದಿಂದ ನಕಲಿ ವರ್ಕ್ ಡನ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದಂತೆ. ಚಂದನ್ ಎಂಬುವ ಕಾಂಟ್ರಾಕ್ಟರ್ ಯಾವುದೇ ಟೆಂಡರ್ ಪಡೆಯೋದಕ್ಕೂ ಕೂಡ ಅರ್ಹತೆ ಇರಲಿಲ್ಲ. ಹೀಗಿದ್ರೂ ಕೂಡ ಆತ ಟೆಂಡರ್ ಅನ್ನು ಪಡ್ಕೊಂಡಿದ್ದಾನೆ. ಇನ್ನು ಈ ಅಕ್ರಮ ಅಲ್ಲಿಗೆ ನಿಲ್ಲೋದಿಲ್ಲ. ಇದನ್ನ ಮುಂದುವರೆಸುತ್ತಾ ಈ ಅಕ್ರಮದಲ್ಲಿ, ಹೀಗಾಗಿ ಆಂಧ್ರ ಪ್ರದೇಶದಲ್ಲಿ 25 ಕೋಟಿ ಕೆಲಸ ಮಾಡಿದ್ದೇನೆ ಅಂತ ವರ್ಕ್ ಡನ್ ಸರ್ಟಿಫಿಕೇಟ್ ಪಡ್ಕೋತಾನೆ. ಆದರೆ ದಾಖಲೆ ಪ್ರಕಾರ ಆಂಧ್ರದ ಯಾವುದೇ ಇಲಾಖೆಯಲ್ಲಿ ಚಂದನ್ ಕೆಲಸ ಮಾಡಿಲ್ಲ ಅಂತ ಮಾಹಿತಿ ಇದೆ. ಅಲ್ಲೆಲ್ಲೂ ಕೂಡ ಈತ ಕೆಲಸ ಮಾಡಿಲ್ಲ. ಮನೆ ನಿರ್ಮಾಣಕ್ಕೆ ಟೆಂಡರ್ ಪಡೆಯೋದಕ್ಕೆ ಫೇಕ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡ್ಕೊಂಡಿದ್ದ. ಚಿಕ್ಕಬಳ್ಳಾಪುರದಲ್ಲಿ ಸ್ಲಂ ಮನೆ ನಿರ್ಮಾಣಕ್ಕೆ ಟೆಂಡರ್ ಪಡೆದಿರುವ ಕಾಂಟ್ರಾಕ್ಟರ್ ನಕಲಿ ಎಕ್ಸ್ಪೀರಿಯನ್ಸ್ ಲೆಟರ್ ನೀಡಿ ಟೆಂಡರ್ ಕಾರ್ಯಾದೇಶ ಪಡೆದಿರುವ ಚಂದನ್. ಆಂಧ್ರ ಪ್ರದೇಶದಲ್ಲಿ 25 ಕೋಟಿ ಕೆಲಸ ಮಾಡಿದ್ದೇನೆ ಅಂತ ವರ್ಕ್ ಡನ್ ಸರ್ಟಿಫಿಕೇಟ್ ಪಡ್ಕೊಂಡಿದ್ದ. ಆದರೆ ದಾಖಲೆ ಪ್ರಕಾರ ಆಂಧ್ರದ ಯಾವುದೇ ಇಲಾಖೆಯಲ್ಲಿ ಚಂದನ್ ಕೆಲಸ ಮಾಡಿಲ್ಲ ಅಂತ ಮಾಹಿತಿ ಇದೆ. ಆದರೂ ಸ್ಲಂ ಬೋರ್ಡ್ನಲ್ಲಿ 45 ಕೋಟಿ ಟೆಂಡರ್ ಪಡೆದು ಕಾಮಗಾರಿ. ಕಾಂಟ್ರಾಕ್ಟರ್ ಅಕ್ರಮಕ್ಕೆ ಸ್ಲಂ ಬೋರ್ಡ್ ಕೆಲ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರು. ಮನೆ ನಿರ್ಮಾಣಕ್ಕೆ ಟೆಂಡರ್ ಪಡೆಯಲು ಫೇಕ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಸ್ಲಂ ಮನೆ ನಿರ್ಮಾಣಕ್ಕೆ ಟೆಂಡರ್ ಪಡೆದಿರುವ ಕಾಂಟ್ರಾಕ್ಟರ್ ನಕಲಿ ಎಕ್ಸ್ಪೀರಿಯನ್ಸ್ ಲೆಟರ್ ನೀಡಿ ಟೆಂಡರ್ ಕಾರ್ಯಾದೇಶ ಪಡೆದಿರುವ ಚಂದನ್. 700 ಸ್ಲಂ ಮನೆ ನಿರ್ಮಾಣಕ್ಕೆ ಕಾರ್ಯಾದೇಶ ಪಡೆದಿರುವ ಕಾಂಟ್ರಾಕ್ಟರ್.
2020ರಲ್ಲಿ ಕಾರ್ಯಾದೇಶ ಪಡೆದಿದ್ರು, ಇಲ್ಲಿಯವರೆಗೆ ಮನೆ ನಿರ್ಮಾಣ ಇಲ್ಲ. ಕೇವಲ 180 ಮನೆ ನಿರ್ಮಾಣ ಮಾಡಿ ಹಣ ಬಿಡುಗಡೆ ಮಾಡಿಕೊಂಡಿರುವ ಗುತ್ತಿಗೆದಾರ. ಮನೆ ನಿರ್ಮಾಣ ಮಾಡದ ಕಾಂಟ್ರಾಕ್ಟರ್ಗೆ ಸಾಲು ಸಾಲು ನೋಟಿಸ್ ನೀಡಿರೋ ಬೋರ್ಡ್. ಇಲ್ಲಿಯವರೆಗೂ ಚಂದನ್ ಎನ್ನುವ ಗುತ್ತಿಗೆದಾರರಿಗೆ 17 ನೋಟಿಸ್ ನೀಡಿರುವ ಸ್ಲಂ ಬೋರ್ಡ್. ನಿಗದಿತ ಅವಧಿಯಲ್ಲಿ ಮನೆ ನಿರ್ಮಾಣ ಮಾಡದೆ ಕಾಂಟ್ರಾಕ್ಟರ್ ಮಹಾಕಳ್ಳಾಟ. ಸ್ಲಂ ಬೋರ್ಡ್ ಕಾಂಟ್ರಾಕ್ಟರ್ಗೆ ನೀಡಿರುವ ನೋಟಿಸ್ ಪ್ರತಿಗಳು ಲಭ್ಯ. ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ದಿವ್ಯ ಮೌನ. ಹೆಸರಿಗಷ್ಟೇ ನೋಟಿಸ್ ನೀಡಿ ಕಾಂಟ್ರಾಕ್ಟರ್ ಪರ ಲಾಬಿ. ನೋಡಿ, ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಫೇಕು. 700 ಸ್ಲಂ ಮನೆ ನಿರ್ಮಾಣಕ್ಕೆ ಕಾರ್ಯಾದೇಶ ಪಡೆದಿರುವ ಕಾಂಟ್ರಾಕ್ಟರ್ 2020ರಲ್ಲಿ ಕಾರ್ಯಾದೇಶ ಪಡೆದಿದ್ರು, ಇಲ್ಲಿವರೆಗೆ ಮನೆ ನಿರ್ಮಾಣ ಇಲ್ಲ. ಕೇವಲ 180 ಮನೆ ನಿರ್ಮಿಸಿ ಹಣ ಬಿಡುಗಡೆ ಮಾಡಿಕೊಂಡಿರುವ ಗುತ್ತಿಗೆದಾರ. ಮನೆ ನಿರ್ಮಾಣ ಮಾಡದ ಕಾಂಟ್ರಾಕ್ಟರಿಗೆ ಸಾಲು ಸಾಲು ನೋಟಿಸ್ ನೀಡಿರುವಂತಹ ಬೋರ್ಡು. ಇಲ್ಲಿಯವರೆಗೆ ಚಂದನ್ ಎನ್ನುವ ಗುತ್ತಿಗೆದಾರರಿಗೆ 17 ನೋಟಿಸ್ ನೀಡಿರುವ ಸ್ಲಂ ಬೋರ್ಡು. ನಿಗದಿತ ಅವಧಿಯಲ್ಲಿ ಮನೆ ನಿರ್ಮಾಣ ಮಾಡದೆ ಕಾಂಟ್ರಾಕ್ಟರ್ ಮಹಾ ಕಳ್ಳಾಟ ಆಡಿದ್ದಾನೆ. ಇನ್ನು ಸ್ಲಂ ಬೋರ್ಡ್ ಕಾಂಟ್ರಾಕ್ಟರ್ಗೆ ನೀಡಿರುವ ನೋಟಿಸ್ ಪ್ರತಿಗಳು ಲಭ್ಯ ಇದೆ, ನಾವು ತೋರಿಸ್ತಾ ಇದ್ದೀವಿ. ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ದಿವ್ಯ ಮೌನ ವಹಿಸಿದ್ಯಾಕೆ? ಹೆಸರಿಗಷ್ಟೇ ನೋಟಿಸ್ ನೀಡಿ ಕಾಂಟ್ರಾಕ್ಟರ್ ಪರ ಲಾಬಿ ಮಾಡ್ತಿದ್ದಾರಾ ಗೊತ್ತಿಲ್ಲ. ಅವನನ್ನು ಕರೆಸಿ ವಿಚಾರಣೆ, ಎನ್ಕ್ವೈರಿ ಇವ್ಯಾವ ಕ್ರಮಗಳು ಆಗಿಲ್ಲ. ಯಾಕೆ? ಒಟ್ಟಾರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಈತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅಧಿಕಾರಿ ವಲಯಗಳಿಂದ ಆಗ್ರಹಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.